ಏನು ಅಂತ ಹೇಳಿದ್ರೆ ವೆರಿ ಸಿಂಪಲ್. ನಾವು ನಾಯಕತ್ವ ಅಂತಕ್ಕಂಥ ಒಂದು ಫೇಸ್ ಇಂಪಾರ್ಟೆಂಟು, ಅದರಲ್ಲಿ ಯಾವುದೇ ರೀತಿ ತಕರಾರಿಲ್ಲ. ಅದ್ರ ಜೊತೆಗೆ ನಾವು ನಮ್ಮ ವೋಟ್ ಬ್ಯಾಂಕ್ ಏನಿದೆ ಅಂದರೆ ನಮ್ಮ ಒಂದು ತತ್ವ ನಮ್ಮ ಸಿದ್ಧಾಂತಕ್ಕೆ ವೋಟ್ ಹಾಕ್ತಕ್ಕಂಥವ್ರು ಅನೇಕ ಜನ ಎಲ್ಲ ವೋಟ್ ಎಲ್ಲ ನಮ್ಮ ಬೂತಲ್ಲೂ ಇದ್ದಾರೆ ಅಂತಕ್ಕಂಥದ್ದೇ ಇವತ್ತು ನಮ್ಮ ಸ್ಟ್ರೆಂತ್ ಆಗಿರೋದು. ಇವತ್ತು ನಾವು ಬಿಹಾರಲ್ಲಿ ಒಂದು ನಿಮಿಷ ಸ್ವಾತಿ, ಈಗ ಹಿಂದಿ ಬೆಲ್ಟ್ ಅಲ್ಲಿ ಯಾವ್ದಾದ್ರು ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಫೇಸ್ ಅನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಬಿಹಾರ, ಬಟ್ ಅಲ್ಲಿ ಫೋಕಸ್ ಎಲ್ಲ ನೀವು ಹೇಳ್ಬೋದು ರಾಷ್ಟ್ರೀಯ ನಾಯಕತ್ವ, ನಾವು ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್, ಬಟ್ ಲೋಕಲ್ ಆಲ್ಸೋ ಕೌಂಟ್ ಸರ್. ಯಾರಿದ್ದಾರೆ ಹಾಗಾದ್ರೆ ಬಿಜೆಪಿಯ ಪಶ್ಚಿಮ ಬಂಗಾಳದಲ್ಲಿ ನರೇಂದ್ರ ಮೋದಿ ಅವರು 3 ರಿಂದ 75 ಸೀಟ್ ಗೆಲ್ಲಿಸ್ಕೊಟ್ರು ಅಸೆಂಬ್ಲಿಯಲ್ಲಿ. ಗೆಲ್ಲಿಸ್ಕೊಟ್ಟ ತಕ್ಷಣ ಒಳಜಗಳ ಶುರು ಆಗೋಗ್ಬಿಡ್ತು. ಅದ್ರಲ್ಲಿ 11 ಜನ ಪಕ್ಷಾಂತರ ಮಾಡಿಬಿಟ್ರು, ಪಕ್ಷದ ಶಾಸಕತ್ವಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಿಹಾರಲ್ಲಿ ಪಶ್ಚಿಮ ಬಂಗಾಳ ಬಿಟ್ಟು ಹೋಗ್ಬಿಟ್ರು. ಸೊ ಪಶ್ಚಿಮ ಬಂಗಾಳದಲ್ಲೂ ಯಾವ ರೀತಿ ಕಾಂಗ್ರೆಸ್ಗೆ ಸಮಸ್ಯೆ ಇದೆಯೋ, ಕಾಂಗ್ರೆಸ್ಗೆ ನೋಡಿ ಪಶ್ಚಿಮ ಬಂಗಾಳದಲ್ಲೂ ಯಾವ ನಾಯಕನೂ ಇಲ್ಲ. ಪ್ರಣಬ್ ಕುಮಾರ್ ಮುಖರ್ಜಿ ಅವರು ಇರ್ತಾ ಇದ್ರು, ಅವರೊಬ್ರು ಗೆದ್ದು ಬಂದ್ಬಿಟ್ಟು ನಂಬರ್ 2 ನಂಬರ್ 3. ತಮಿಳುನಾಡಿನಿಂದ ಪಿ ಚಿದಂಬರಂ ಅವರೊಬ್ರು ಗೆದ್ದು ಬಂದ್ಬಿಟ್ಟು ಮಂತ್ರಿ ಆಗ್ತಾರೆ. ಅವರಿಬ್ರು ಕೂಡ ತಮ್ಮ ತವರು ರಾಜ್ಯಗಳಲ್ಲಿ ಪಕ್ಷವನ್ನ ಪುನಶ್ಚೇತನಗೊಳಿಸುವ ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ವೆಸ್ಟ್ ಬೆಂಗಾಲ್ ಪರಿಸ್ಥಿತಿ ಬಿಹಾರ್ನಲ್ಲಿ ಕಾಂಗ್ರೆಸ್ಗಿದೆ, ಅದು ಮಹಾರಾಷ್ಟ್ರದಲ್ಲೂ ಅದೇ ಆಗಿದೆ, ಗುಜರಾತ್ ಅದೇ ಆಗಿದೆ. ಮರ್ತೇ ಹೋಗ್ಬಿಡಿದೆ ನಮಗೆ. ಅಹಮದ್ ಪಟೇಲ್ ಒಬ್ಬ ನಾಯಕ ಆದ್ರೂ ಇದ್ರು, ಅವರು ಅಫ್ಕೋರ್ಸ್ ಅವರು ನೇಪಥ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ಗೆ ಒಂದು ವೈಟಲ್ ಲಿಂಕ್ ಆಗಿರೋ. ಅವ್ರು ಹೋದ್ಮೇಲೆ ಅವರೂ ಇಲ್ಲ ಗುಜರಾತ್ನಲ್ಲಿ. ಕಾಂಗ್ರೆಸ್ ಅನೇಕ ಕಡೆ ಅನಾಥವಾಗ್ಬಿಟ್ಟಿದೆ. ಬಿಹಾರದಲ್ಲಿ ಬಿಜೆಪಿ ಬಹುಶಃ ನಮ್ಮ ಡಿ ಕೆ ಶಿವಕುಮಾರ್ ಅಲ್ಲೆಲ್ಲ ಕಳಿಸ್ಬಿಟ್ರೆ ಏನಾದ್ರು ಆಗ್ಬೋದು. ಬಿಹಾರ್ ಇರ್ಬೋದು ಅಥವಾ ವೆಸ್ಟ್ ಬೆಂಗಾಲ್ ಇರ್ಬೋದು, ಬೇರೆ ರಾಜ್ಯಗಳಲ್ಲೂ ಸಹ ಸದ್ಯಕ್ಕೆ ನಮಗೆ ಯಡಿಯೂರಪ್ಪನವರಂತ ಫೇಸ್ ಇಲ್ಲದೆ ಇರ್ಬೋದು ಅಥವಾ ಯೋಗಿ ಆದಿತ್ಯನಾಥ್ ಅಂತ ಫೇಸ್ ಇಲ್ಲದೆ ಇರ್ಬೋದು ಇವತ್ತಿಗೆ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಸಹ ಅದೇ ರೀತಿಯೇ ಸ್ಟ್ರಾಂಗ್ ಫೇಸ್ ಸಿಗುತ್ತೆ. ಖಂಡಿತವಾಗ್ಲೂ ಸಹ ಲೀಡರ್ಶಿಪ್ ಅಲ್ಲಿ ಎಮರ್ಜ್ ಆಗ್ತಿದೆ. ಅಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮುಖ್ಯಮಂತ್ರಿ ಗಾದಿಗೆನೂ ಹಿಡಿಬಹುದು. ಆದರೆ ನಾವು ಇವತ್ತು ಬಿಹಾರ್ನಲ್ಲಿ ಫೋಕಸ್ ಮಾಡಿರ್ತಕ್ಕಂಥದ್ದು ನಿತೀಶ್ ಕುಮಾರ್ ಮೇಲೆ. ಯಾಕಂದ್ರೆ ಅಲ್ಲಿ ಸಮಾಜವಾದದ ರಾಜಕಾರಣ ಏನಿದೆ, ಕಳೆದ 35-40 ವರ್ಷಗಳಿಂದ ಸಮಾಜವಾದದ ರಾಜಕಾರಣ ನಡ್ಕೊಂಡಿದೆ. 67ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಸೋಲ್ತಲ್ಲಿ. ಅದರಿಂದ ಏನಾಗಿದೆ, ಆ ಸಮಾಜವಾದ ಅಂತಕ್ಕಂತಹ ವಿಚಾರಗಳನ್ನ ಜನ ಮನ್ಸ್ಕೋಗ್ತಿದ್ರು. ಅದಕ್ಕೆ ನಾವು ಅವರಿಗೆ ಸಾಥ್ ಕೊಟ್ಕೊಂಡು ಹೋಗಿದ್ವಿ. ಅದರಿಂದಾಗಿ ನಾವು ಅಲ್ಲಿ ಸೆಕೆಂಡ್ ಪಾರ್ಟಿ ಅಂದರೆ ನಾವು ಸೀಟ್ಸ್ ಜಾಸ್ತಿ ಗೆದ್ರು ಸಹ ಮುಖ್ಯಮಂತ್ರಿ ಗದ್ದಿಗೆನ ಅವ್ರಿಗೆ ನಿತೀಶ್ ಕುಮಾರ್ ಬಿಟ್ಕೊಟ್ಟಿದ್ವಿ. ಅದರಿಂದಾಗಿ ಏನಾಗಿದೆ, ಇವತ್ತು ಜನಕ್ಕೆ ಇಡೀ ಭಾರತದಲ್ಲಿ ಯಾರು ಫೇಸ್ ಇಲ್ಲ ಅಂತ ಅನ್ಕೊಂಡಿರ್ಬೋದು. ಆದರೆ ಅನೇಕ ಜನ ಹೇಳ್ತಾ ಇದೀವಿ, ಬಿಹಾರ್ ಇರ್ಬೋದು ಮತ್ತು ವೆಸ್ಟ್ ಬೆಂಗಾಲ್ ಇರ್ಬೋದು, ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕತ್ವ ಕ್ಲಿಯರ್ ಆಗಿದೆ. ಯಾರನ್ನು ಬೆಳೆಸಬೇಕು, ಯಾವ ರೀತಿ ನಾವು ಪಕ್ಷ ಕಟ್ಟಬೇಕು ಅಂತೇಳಿ ನಾವು ಗ್ರೌಂಡಲ್ಲಿ ಕೆಲಸ ಮಾಡ್ತೀವಿ. ನಾವು ಫಸ್ಟ್ ಪಕ್ಷ ನಮ್ಮ 1952ನಲ್ಲಿ ಬಂದಿದ್ದು. ಆದ್ರೆ ನಾವು ಅಧಿಕಾರಕ್ಕೆ ಫಸ್ಟ್ ಹಿಡಿದಿದ್ದೇನೆ 1996 ಪ್ರಧಾನಮಂತ್ರಿ ಕುರ್ಚಿ ಹಿಡಿತೀವಿ ಅಷ್ಟೇ. ಆದ್ರೆ ನಾವು ಅಸೆಂಬ್ಲಿ ಚುನಾವಣೆ ಗೆದ್ದಿದ್ದು 3 ತಿಂಗಳು ಮುಂಚೆನೆ ಗೊತ್ತಾಯ್ತು ಏನೋ ಮಾಡಕ್ ಹೋದ್ರು ಅಲ್ಲಿ. ಹೇಗೆ ನಮ್ಮ ಇವರು ವಿಶ್ಲೇಷಕರು ಆಕ್ಚುಲಿ ಹೇಳ್ತಾ ಇದ್ರು, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ರು, ಅವ್ರು ಬಿಜೆಪಿ ಬಗ್ಗೆ ಮರ್ತು ಬಿಟ್ರು ಅನ್ಸುತ್ತೆ. ವಾಸ್ತವಕ್ಕೆ ಬನ್ನಿ, ಪ್ರಸ್ತುತತೆಗೆ ಬನ್ನಿ ಅಂತ ಹೇಳ್ತಿದ್ರು. ಆದ್ರೆ ಇವತ್ತಿನ ದಿನ ಹೇಗೆ ಲೋಕಲ್ ಲೀಡರ್ಶಿಪ್ ನ ಬಿಜೆಪಿ ಶಮನ ಮಾಡ್ತಿದೆ, ದಮನಗೊಳಿಸ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟ. ಬಿಹಾರದಲ್ಲಿ ದಯವಿಟ್ಟು ಸಹ ಬಿಹಾರ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಒಂದ್ ನಿಮಿಷ ಸ್ನೇಹಿತರೆ, ನಾವು ಒಂದ್ ನಿಮಿಷ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ, ಈಗ ಬಿಹಾರ ಇರ್ಬೋದು, ಅಸ್ಸಾಂ ಇರ್ಬೋದು, ಮೇಘಾಲಯ ಇರ್ಬೋದು, ಇಲ್ಲೆಲ್ಲಾನು ನನ್ನ ಪರ್ಸನಲ್ ಸ್ನೇಹಿತರು ಕೆಲಸ ಮಾಡ್ಕೊಂಡಿದ್ದಾರೆ. ನಮ್ಗೆ ವಾಸ್ತವತೆ ಗೊತ್ತಿದೆ. ವಾಸ್ತವತೆಯಿಂದ ದೂರ ಇಲ್ಲ. ವಾಸ್ತವತೆ ಗೊತ್ತಿದೆ. ರಾಘವ್ ಅವರು ನಾವು ಕಾಂಗ್ರೆಸ್ ಬಿಜೆಪಿಯಿಂದ ಆಚೆ ಬಂದು ಪ್ರಶಾಂತ್ ಕಿಶೋರ್ ಬಗ್ಗೆ ಮಾತಾಡೋಣ. ಪ್ರಶಾಂತ್ ಕಿಶೋರ್ ಅನ್ನೋ ಫ್ಯಾಕ್ಟರು ಕೇವಲ ಮೀಡಿಯಾ ಹೈಪ್, ಅವ್ರ ಇಂಟರ್ವ್ಯೂಗಳು ಬಹಳ ವೈರಲ್ ಆಯ್ತು, ಟ್ರೆಂಡಿಂಗ್ ಆಯ್ತು, ಚರ್ಚೆಗೆ ಒಳಪಡ್ತು. ಬಟ್ ಇದು ಕೇವಲ ಮೀಡಿಯಾ ಹೈಪಿಗೆ ಮಾತ್ರ ಸೀಮಿತನ? ಆನ್ ಗ್ರೌಂಡ್ ಪ್ರಶಾಂತ್ ಕಿಶೋರ್ ಫ್ಯಾಕ್ಟರು ವರ್ಕ್ ಆಗ್ತಾ ಇದೆಯಾ ಅಂತ ಹೇಳಿ? ಪ್ರಶಾಂತ್ ಕಿಶೋರ್ ಕೇವಲ ಮೀಡಿಯಾ ಹೈಪ್ ಅಲ್ಲ. ನಾನು ಅಲ್ಲಿ ನೋಡಿದ ಪ್ರಕಾರ ಪ್ರಶಾಂತ್ ಕಿಶೋರ್ ಎಲೆಕ್ಷನ್ಗೆ ಒಂದು ವರ್ಷ ಇರುವಾಗ ಏನು ಬಂದ ವ್ಯಕ್ತಿನೂ ಕೂಡ ಅಲ್ಲ. 2021 ವೆಸ್ಟ್ ಬೆಂಗಾಲ್ ಚುನಾವಣೆ ಮುಗಿಸಿ ನೇರವಾಗಿ ಬಿಹಾರದ ಫೀಲ್ಡ್ಗೆ ಇಳಿದವರು. ಮತ್ತು 4000 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. ಈ ಪಾದಯಾತ್ರೆ ಪೊಲಿಟಿಕ್ಸ್ ಭಾರತದಲ್ಲಿ ಬಹಳ ವರ್ಕೌಟ್ ಆಗುತ್ತೆ. ಜಗನ್ಮೋಹನ್ ರೆಡ್ಡಿ ಅಧಿಕಾರಕ್ಕೆ ವಾಪಸ್ ಬಂದದ್ದು 3000 ಕಿಲೋಮೀಟರ್ ಆಂಧ್ರ ಪ್ರದೇಶದಲ್ಲಿ ಪಾದಯಾತ್ರೆ ಮಾಡೀನಿ. ಆ ಪಾದಯಾತ್ರೆ ಹಿಂದಿನ ರೂವಾರಿ ಪ್ರಶಾಂತ್ ಕಿಶೋರ್ ಕೂಡ ಅವರ ಟೀಮು ಪಾದಯಾತ್ರೆ ಮಾಡಿತ್ತು ಆ ಸಂದರ್ಭದಲ್ಲಿ. ಸೊ ಇವರು ಪಾದಯಾತ್ರೆ ಮಾಡಿದ್ದಾರೆ, ಹಳ್ಳಿಗಳಿಗೆ ಹೋಗಿದ್ದಾರೆ, ಜನರನ್ನು ರೀಚ್ ಆಗಿದ್ದಾರೆ. ಮತ್ತು ಯುವಕರನ್ನು ಹೇಗೆ ರೀಚ್ ಆಗೋದು ಅಂತ ಕೂಡ ಗೊತ್ತಾಗಿದೆ. ಇವನ್ ಒಂದು ನಿಮಿಷ. ಸೊ ಹಾಗಾಗಿ ಯುವಕರನ್ನು ಸೋಷಿಯಲ್ ಮೀಡಿಯಾ ಮೂಲಕ, ಪಾದಯಾತ್ರೆ ಮುಗಿದ ನಂತರ ಸೋಷಿಯಲ್ ಮೀಡಿಯಾ ಮೂಲಕ ರೀಚ್ ಆಗಿದ್ದಾರೆ.
ಏನು ಅಂತ ಹೇಳಿದ್ರೆ ವೆರಿ ಸಿಂಪಲ್, ನಾವು ನಾಯಕತ್ವ ಅಂತಕ್ಕಂಥ ಒಂದು ಫೇಸ್ ಇಂಪಾರ್ಟೆಂಟು, ಅದರಲ್ಲಿ ಯಾವುದೇ ರೀತಿ ತಕರಾರಿಲ್ಲ. ಅದ್ರ ಜೊತೆಗೆ ನಾವು ನಮ್ಮ ವೋಟ್ ಬ್ಯಾಂಕ್ ಏನಿದೆ ಅಂದರೆ ನಮ್ಮ ಒಂದು ತತ್ವ ನಮ್ಮ ಸಿದ್ಧಾಂತಕ್ಕೆ ವೋಟ್ ಹಾಕ್ತಕ್ಕಂಥವ್ರು ಅನೇಕ ಜನ ಎಲ್ಲ ವೋಟ್ ಎಲ್ಲ ನಮ್ಮ ಬೂತಲ್ಲೂ ಇದ್ದಾರೆ ಅಂತಕ್ಕಂಥದ್ದೇ ಇವತ್ತು ನಮ್ಮ ಸ್ಟ್ರೆಂತ್ ಆಗಿರೋದು. ಇವತ್ತು ನಾವು ಒಂದೇ ನಿಮಿಷ ಸ್ವಾತಿ ಅವ್ರೆ, ಈಗ ಹಿಂದಿ ಬೆಲ್ಟ್ ಅಲ್ಲಿ ಯಾವ್ದಾದ್ರು ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಫೇಸ್ ಅನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಬಿಹಾರ, ಬಟ್ ಅಲ್ಲಿ ಫೋಕಸ್ ಎಲ್ಲ ನೀವು ಹೇಳ್ಬೋದು ರಾಷ್ಟ್ರೀಯ ನಾಯಕತ್ವ, ನಾವು ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್, ಬಟ್ ಲೋಕಲ್ ಆಲ್ಸೋ ಕೌಂಟ್ ಸರ್. ಯಾರಿದ್ದಾರೆ ಹಾಗಾದ್ರೆ ಬಿಜೆಪಿಯ ಪಶ್ಚಿಮ ಬಂಗಾಳದಲ್ಲಿ ನರೇಂದ್ರ ಮೋದಿ ಅವರು 3ರಿಂದ 75 ಸೀಟ್ ಗೆಲ್ಲಿಸ್ಕೊಟ್ರು ಅಸೆಂಬ್ಲಿಯಲ್ಲಿ. ಗೆಲ್ಲಿಸ್ಕೊಟ್ಟ ತಕ್ಷಣ ಒಳಜಗಳ ಶುರು ಆಗೋಗ್ಬಿಡ್ತು. ಅದ್ರಲ್ಲಿ 11 ಜನ ಪಕ್ಷಾಂತರ ಮಾಡಿಬಿಟ್ರು, ಪಕ್ಷದ ಶಾಸಕತ್ವಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಿಹಾರಲ್ಲಿ ಪಶ್ಚಿಮ ಬಂಗಾಳ ಬಿಟ್ಟು ಹೋಗ್ಬಿಟ್ರು. ಸೊ ಪಶ್ಚಿಮ ಬಂಗಾಳದಲ್ಲೂ ಯಾವ ರೀತಿ ಕಾಂಗ್ರೆಸ್ಗೆ ಸಮಸ್ಯೆ ಇದೆಯೋ, ಕಾಂಗ್ರೆಸ್ಗೆ ನೋಡಿ ಪಶ್ಚಿಮ ಬಂಗಾಳದಲ್ಲೂ ಯಾವ ನಾಯಕನೂ ಇಲ್ಲ. ಪ್ರಣಬ್ ಕುಮಾರ್ ಮುಖರ್ಜಿ ಅವರು ಇರ್ತಾ ಇದ್ರು, ಅವರೊಬ್ರು ಗೆದ್ದು ಬಂದ್ಬಿಟ್ಟು ನಂಬರ್ 2 ನಂಬರ್ 3. ತಮಿಳುನಾಡಿನಿಂದ ಪಿ ಚಿದಂಬರಂ ಅವರೊಬ್ರು ಗೆದ್ದು ಬಂದ್ಬಿಟ್ಟು ಮಂತ್ರಿ ಆಗ್ತಾರೆ. ಅವರಿಬ್ರು ಕೂಡ ತಮ್ಮ ತವರು ರಾಜ್ಯಗಳಲ್ಲಿ ಪಕ್ಷವನ್ನ ಪುನಶ್ಚೇತನಗೊಳಿಸುವ ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ವೆಸ್ಟ್ ಬೆಂಗಾಲ್ ಪರಿಸ್ಥಿತಿ ಬಿಹಾರ್ನಲ್ಲಿ ಕಾಂಗ್ರೆಸ್ಗಿದೆ, ಅದು ಮಹಾರಾಷ್ಟ್ರದಲ್ಲೂ ಅದೇ ಆಗಿದೆ, ಗುಜರಾತ್ ಅದೇ ಆಗಿದೆ. ಮರ್ತೇ ಹೋಗ್ಬಿಟ್ಟಿದೆ ನಮಗೆ. ಅಹಮದ್ ಪಟೇಲ್ ಒಬ್ಬ ನಾಯಕ ಆದ್ರೂ ಇದ್ರು, ಅವರು ಅಫ್ಕೋರ್ಸ್ ಅವರು ನೇಪಥ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ಗೆ ಒಂದು ವೈಟಲ್ ಲಿಂಕ್ ಆಗಿರೋ. ಅವ್ರು ಹೋದ್ಮೇಲೆ ಅವರೂ ಇಲ್ಲ ಗುಜರಾತ್ನಲ್ಲಿ. ಕಾಂಗ್ರೆಸ್ ಅನೇಕ ಕಡೆ ಅನಾಥವಾಗ್ಬಿಟ್ಟಿದೆ. ಬಿಹಾರದಲ್ಲಿ ಬಿಜೆಪಿ ಬಹುಶಃ ನಮ್ಮ ಡಿ ಕೆ ಶಿವಕುಮಾರ್ ಅಲ್ಲೆಲ್ಲ ಕಳಿಸ್ಬಿಟ್ರೆ ಏನಾದ್ರು ಆಗ್ಬೋದು. ಬಿಹಾರ್ ಇರ್ಬೋದು ಅಥವಾ ವೆಸ್ಟ್ ಬೆಂಗಾಲ್ ಇರ್ಬೋದು, ಬೇರೆ ರಾಜ್ಯಗಳಲ್ಲೂ ಸಹ ಸದ್ಯಕ್ಕೆ ನಮಗೆ ಯಡಿಯೂರಪ್ಪನವರಂತ ಫೇಸ್ ಇಲ್ಲದೆ ಇರ್ಬೋದು ಅಥವಾ ಯೋಗಿ ಆದಿತ್ಯನಾಥ್ ಅಂತ ಫೇಸ್ ಇಲ್ಲದೆ ಇರ್ಬೋದು ಇವತ್ತಿಗೆ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಸಹ ಅದೇ ರೀತಿಯೇ ಸ್ಟ್ರಾಂಗ್ ಫೇಸ್ ಸಿಗುತ್ತೆ. ಖಂಡಿತವಾಗ್ಲೂ ಸಹ ಲೀಡರ್ಶಿಪ್ ಅಲ್ಲಿ ಎಮರ್ಜ್ ಆಗ್ತಿದೆ. ಅಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮುಖ್ಯಮಂತ್ರಿ ಗಾದಿಗೇನು ಹಿಡಿಬಹುದು. ಆದರೆ ನಾವು ಇವತ್ತು ಬಿಹಾರ್ನಲ್ಲಿ ಫೋಕಸ್ ಮಾಡಿರ್ತಕ್ಕಂಥದ್ದು ನಿತೀಶ್ ಕುಮಾರ್ ಮೇಲೆ. ಯಾಕಂದ್ರೆ ಅಲ್ಲಿ ಸಮಾಜವಾದದ ರಾಜಕಾರಣ ಏನಿದೆ, ಕಳೆದ 35-40 ವರ್ಷಗಳಿಂದ ಸಮಾಜವಾದದ ರಾಜಕಾರಣ ನಡ್ಕೊಂಡಿದೆ. 67ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಸೋಲ್ತಲ್ಲಿ. ಅದರಿಂದ ಏನಾಗಿದೆ, ಆ ಸಮಾಜವಾದ ಅಂತಕ್ಕಂತಹ ವಿಚಾರಗಳನ್ನ ಜನ ಮನ್ಸ್ಕೋಗ್ತಿದ್ರು. ಅದಕ್ಕೆ ನಾವು ಅವರಿಗೆ ಸಾಥ್ ಕೊಟ್ಕೊಂಡು ಹೋಗಿದ್ವಿ. ಅದರಿಂದಾಗಿ ನಾವು ಅಲ್ಲಿ ಸೆಕೆಂಡ್ ಪಾರ್ಟಿ ಅಂದರೆ ನಾವು ಸೀಟ್ಸ್ ಜಾಸ್ತಿ ಗೆದ್ರು ಸಹ ಮುಖ್ಯಮಂತ್ರಿ ಗದ್ದಿಗೆನ ಅವ್ರಿಗೆ ನಿತೀಶ್ ಕುಮಾರ್ಗೆ ಬಿಟ್ಕೊಟ್ಟಿದ್ವಿ. ಅದರಿಂದಾಗಿ ಏನಾಗಿದೆ, ಇವತ್ತು ಜನಕ್ಕೆ ಇಡೀ ಭಾರತದಲ್ಲಿ ಯಾರು ಫೇಸ್ ಇಲ್ಲ ಅಂತ ಅನ್ಕೊಂಡಿರ್ಬೋದು. ಆದರೆ ಅನೇಕ ಜನ ಹೇಳ್ತಾ ಇದೀವಿ, ಬಿಹಾರ್ ಇರ್ಬೋದು ಮತ್ತು ವೆಸ್ಟ್ ಬೆಂಗಾಲ್ ಇರ್ಬೋದು, ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕತ್ವ ಕ್ಲಿಯರ್ ಆಗಿದೆ. ಯಾರನ್ನು ಬೆಳೆಸಬೇಕು, ಯಾವ ರೀತಿ ನಾವು ಪಕ್ಷ ಕಟ್ಟಬೇಕು ಅಂತೇಳಿ ನಾವು ಗ್ರೌಂಡಲ್ಲಿ ಕೆಲಸ ಮಾಡ್ತೀವಿ. ನಾವು ಫಸ್ಟ್ ಪಕ್ಷ ನಮ್ಮ 1952ನಲ್ಲಿ ಬಂದಿದ್ದು. ಆದ್ರೆ ನಾವು ಅಧಿಕಾರಕ್ಕೆ ಫಸ್ಟ್ ಹಿಡಿದಿದ್ದೇನೆ 1996 ಪ್ರಧಾನಮಂತ್ರಿ ಕುರ್ಚಿ ಹಿಡಿತೀವಿ ಅಷ್ಟೇ. ಆದ್ರೆ ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದು 3 ತಿಂಗಳು ಮುಂಚೆನೆ ಗೊತ್ತಾಯ್ತು ಏನೋ ಮಾಡಕ್ ಹೋದ್ರು ಅಲ್ಲಿ. ಹೇಗೆ ನಮ್ಮ ಇವರು ವಿಶ್ಲೇಷಕರು ಆಕ್ಚುಲಿ ಹೇಳ್ತಾ ಇದ್ರು, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ರು, ಅವ್ರು ಬಿಜೆಪಿ ಬಗ್ಗೆ ಮರ್ತು ಬಿಟ್ರು ಅನ್ಸುತ್ತೆ. ವಾಸ್ತವಕ್ಕೆ ಬನ್ನಿ, ಪ್ರಸ್ತುತತೆಗೆ ಬನ್ನಿ ಅಂತ ಹೇಳ್ತಿದ್ರು. ಆದ್ರೆ ಇವತ್ತಿನ ದಿನ ಹೇಗೆ ಲೋಕಲ್ ಲೀಡರ್ಶಿಪ್ ನ ಬಿಜೆಪಿ ಶಮನ ಮಾಡ್ತಿದೆ, ದಮನಗೊಳಿಸ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟ. ಬಿಹಾರದಲ್ಲಿ ದಯವಿಟ್ಟು ಸಹ ಬಿಹಾರ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಒಂದ್ ನಿಮಿಷ ಸ್ನೇಹಿತರೆ, ನಾವು ಒಂದ್ ನಿಮಿಷ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ, ಈಗ ಬಿಹಾರ ಇರ್ಬೋದು, ಅಸ್ಸಾಂ ಇರ್ಬೋದು, ಮೇಘಾಲಯ ಇರ್ಬೋದು, ಇಲ್ಲೆಲ್ಲಾನು ನನ್ನ ಪರ್ಸನಲ್ ಸ್ನೇಹಿತರು ಕೆಲಸ ಮಾಡ್ಕೊಂಡಿದ್ದಾರೆ. ನಮ್ಗೆ ವಾಸ್ತವತೆ ಗೊತ್ತಿದೆ. ವಾಸ್ತವತೆಯಿಂದ ದೂರ ಇಲ್ಲ. ವಾಸ್ತವತೆ ಗೊತ್ತಿದೆ. ರಾಘವ್ ಅವರು ನಾವು ಕಾಂಗ್ರೆಸ್ ಬಿಜೆಪಿಯಿಂದ ಆಚೆ ಬಂದು ಪ್ರಶಾಂತ್ ಕಿಶೋರ್ ಬಗ್ಗೆ ಮಾತಾಡೋಣ. ಪ್ರಶಾಂತ್ ಕಿಶೋರ್ ಅನ್ನೋ ಫ್ಯಾಕ್ಟರು ಕೇವಲ ಮೀಡಿಯಾ ಹೈಪ್, ಅವರ ಇಂಟರ್ವ್ಯೂಗಳು ಬಹಳ ವೈರಲ್ ಆಯ್ತು, ಟ್ರೆಂಡಿಂಗ್ ಆಯ್ತು, ಚರ್ಚೆಗೆ ಒಳಪಡ್ತು. ಬಟ್ ಇದು ಕೇವಲ ಮೀಡಿಯಾ ಹೈಪಿಗೆ ಮಾತ್ರ ಸೀಮಿತನ? ಆನ್ ಗ್ರೌಂಡ್ ಪ್ರಶಾಂತ್ ಕಿಶೋರ್ ಫ್ಯಾಕ್ಟರು ವರ್ಕ್ ಆಗ್ತಾ ಇದೆಯಾ ಅಂತ ಹೇಳಿ ಪ್ರಶಾಂತ್ ಕಿಶೋರು ಕೇವಲ ಮೀಡಿಯಾ ಹೈಪ್ ಅಲ್ಲ. ನಾನು ಅಲ್ಲಿ ನೋಡಿದ ಪ್ರಕಾರ ಪ್ರಶಾಂತ್ ಕಿಶೋರು ಎಲೆಕ್ಷನ್ಗೆ ಒಂದು ವರ್ಷ ಇರುವಾಗ ಏನು ಬಂದ ವ್ಯಕ್ತಿನೂ ಕೂಡ ಅಲ್ಲ. 2021 ವೆಸ್ಟ್ ಬೆಂಗಾಲ್ ಚುನಾವಣೆ ಮುಗಿಸಿ ನೇರವಾಗಿ ಬಿಹಾರದ ಫೀಲ್ಡ್ಗೆ ಇಳಿದವರು. ಮತ್ತು 4000 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. ಈ ಪಾದಯಾತ್ರೆ ಪೊಲಿಟಿಕ್ಸ್ ಭಾರತದಲ್ಲಿ ಬಹಳ ವರ್ಕೌಟ್ ಆಗುತ್ತೆ. ಜಗನ್ಮೋಹನ್ ರೆಡ್ಡಿ ಅಧಿಕಾರಕ್ಕೆ ವಾಪಸ್ ಬಂದದ್ದು 3000 ಕಿಲೋಮೀಟರ್ ಆಂಧ್ರ ಪ್ರದೇಶದಲ್ಲಿ ಪಾದಯಾತ್ರೆ ಮಾಡೀನಿ. ಆ ಪಾದಯಾತ್ರೆ ಹಿಂದಿನ ರೂವಾರಿ ಪ್ರಶಾಂತ್ ಕಿಶೋರ್. ಪ್ರಶಾಂತ್ ಕಿಶೋರ್ ಕೂಡ ಅವರ ಟೀಮು ಪಾದಯಾತ್ರೆ ಮಾಡಿತ್ತು ಆ ಸಂದರ್ಭದಲ್ಲಿ.